ನಮಸ್ಕಾರಗಳು. ದಿನ 66. ಕರ್ನಾಟಕ ಸೌಹಾರ್ದ ಸಹಕಾರಿ ಅಧಿನಿಯಮ 2004. ಅಧ್ಯಾಯ 7. ಅವಾರ್ಡು, ಡಿಕ್ರಿ, ಆದೇಶ ಮತ್ತು ತೀರ್ಮಾನಗಳ ಜಾರಿ. ಕಲಂ 15. ಜಮೀನಿನಲ್ಲಿ ಬೆಳೆದಿರುವ ಬೆಳೆಗಳ ಸಹಿತ ನಿರ್ದಿಷ್ಟ ಚರ ಸ್ವತ್ತಿನ ಜಪ್ತಿ ಮತ್ತು ಮಾರಾಟ. ಕಲಂ 15(ಸಿ). ಎ ಅಥವಾ ಬಿ ಖಂಡಗಳ ಮೇರೆಗೆ ಸೂರ್ಯಾಸ್ತವಾದ ಮೇಲೆ ಅಥವಾ ಸೂರ್ಯೋದಯಕ್ಕೆ ಮುಂಚೆ ಯಾವುದೇ ಜಪ್ತಿಯನ್ನು ಮಾಡತಕ್ಕದ್ದಲ್ಲ. ಕಲಂ 15(ಡಿ). ಜಪ್ತಿ ಮಾಡಲಾದ ಸ್ವತ್ತುಗಳ ಪ್ರಮಾಣವು ಅತಿಯಾಗಿ ಇರತಕ್ಕದ್ದಲ್ಲ ಎಂದರೆ, ಜಪ್ತಿ ಮಾಡಲಾದ ಸ್ವತ್ತಿನ ಮೌಲ್ಯ ಮತ್ತು ತೀರ್ಪುವಣಿಯಿಂದ ಬಾಕಿಯಿರುವ ಮೊತ್ತ, ಅದರ ಮೇಲಿನ ಬಡ್ಡಿ ಮತ್ತು ಮಾರಾಟಕ್ಕೆ ಪ್ರಾಸಂಗಿಕವಾದ ಎಲ್ಲಾ ವೆಚ್ಚ ಇವುಗಳ ಒಟ್ಟು ಮೊತ್ತ ಸಾಧ್ಯವಾದಷ್ಟು ಪ್ರಮಾಣಾನುಸಾರವಾಗಿರತಕ್ಕದ್ದು. ಕಲಂ 15(ಇ). ತೀರ್ಪುವಣಿಗೆ ಸೇರಿದ ಜಮೀನಿನ ಬೆಳೆಗಳನ್ನು ಅಥವಾ ಸಂಗ್ರಹಿಸಲಾದ ಉತ್ಪನ್ನಗಳನ್ನು ಜಪ್ತಿ ಮಾಡಿರುವಲ್ಲಿ ಮಾರಾಟ ಅಧಿಕಾರಿಯು ಕಟಾವು ಮಾಡುವುದಕ್ಕೆ ಅಥವಾ ಸಂಗ್ರಹಿಸುವುದಕ್ಕೆ ಅವು ಯೋಗ್ಯವಾಗಿರುವಾಗ ಮಾರಾಟ ಮಾಡಿಸಬಹುದು ಅಥವಾ ತಾನು ಇಷ್ಟಪಟ್ಟಲ್ಲಿ ಅವುಗಳನ್ನು ಸೂಕ್ತ ಋತುವಿನಲ್ಲಿ ಕಟಾವು ಮಾಡಿಸಬಹುದು ಅಥವಾ ಸಂಗ್ರಹಿಸಿಡಬಹುದು ಹಾಗೂ ಅವುಗಳನ್ನು ಮಾರಾಟ ಮಾಡುವ ತನಕ ಸೂಕ್ತ ಸ್ಥಳಗಳಲ್ಲಿ ದಾಸ್ತಾನು ಮಾಡಿಸಬಹುದು. ಎರಡನೆಯ ಸಂದರ್ಭದಲ್ಲಿ ಅಂಥ ಬೆಳೆಗಳನ್ನು ಕಟಾವು ಮಾಡಿಸುವ ಅಥವಾ ಉತ್ಪನ್ನಗಳನ್ನು ಸಂಗ್ರಹಿಸುವ ಮತ್ತು ದಾಸ್ತಾನು ಮಾಡಿಸುವ ವೆಚ್ಚವನ್ನು ಸದರಿ ಸ್ವತ್ತನ್ನು ಬಿಡಿಸಿಕೊಳ್ಳುವಾಗ ಮಾಲೀಕರು ಭರಿತಕ್ಕದ್ದು ಅಥವಾ ಅದನ್ನು ಮಾರಾಟ ಮಾಡಿದ ಸಂದರ್ಭದಲ್ಲಿ ಮಾರಾಟದ ಉತ್ಪನ್ನದಿಂದ ಭರಿಸತಕ್ಕದ್ದು. ಕಲಂ 15(ಎಫ್). ಮಾರಾಟ ಅಧಿಕಾರಿಯು ಜಪ್ತಿ ಮಾಡಿ ವಶಕ್ಕೆ ತೆಗೆದುಕೊಂಡ ಎತ್ತುಗಳು ಅಥವಾ ದನಕರುಗಳಿಂದ ಕೆಲಸ ಮಾಡಿಸತಕ್ಕದ್ದಲ್ಲ ಅಥವಾ ವಶಕ್ಕೆ ತೆಗೆದುಕೊಂಡ ಸಾಮಾನುಗಳನ್ನು ಅಥವಾ ಚರಸ್ವತ್ತುಗಳನ್ನು ಉಪಯೋಗಿಸತಕ್ಕದ್ದಲ್ಲ ಮತ್ತು ದನಕರುಗಳಿಗೆ ಅಥವಾ ಜಾನುವಾರುಗಳಿಗೆ ಅವಶ್ಯವಾದ ಮೇವನ್ನು ಒದಗಿಸತಕ್ಕದ್ದು. ಇದಕ್ಕೆ ತಗಲುವ ಖರ್ಚನ್ನು ಸ್ವತ್ತನ್ನು ಬಿಡಿಸಿಕೊಳ್ಳುವಾಗ ಮಾಲೀಕರು ಭರಿಸತಕ್ಕದ್ದು ಅಥವಾ ಅದನ್ನು ಮಾರಾಟದ ಉತ್ಪನ್ನದಿಂದ ಭರಿಸತಕ್ಕದ್ದು. ಕಲಂ 15(ಜಿ). ತೀರ್ಪುವಣಿಗೆ ಸೇರಿದ ಮತ್ತು ಅದರಲ್ಲಿ ಇರಿಸಲಾದ ಸ್ವತ್ತನ್ನು ಜಪ್ತಿ ಮಾಡುವ ಉದ್ದೇಶದಿಂದ ಯಾವುದೇ ಕುದುರೆಲಾಯ, ದನದ ಕೊಟ್ಟಿಗೆ, ಕಣಜ, ಉಗ್ರಾಣ, ಹೊರಮನೆ ಅಥವಾ ಇತರ ಕಟ್ಟಡವನ್ನು ಬಲವಂತವಾಗಿ ತೆರೆಯಿಸಲು ಮಾರಾಟ ಅಧಿಕಾರಿಗೆ ನ್ಯಾಯಸಮ್ಮತವಾದ ಅಧಿಕಾರವಿರತಕ್ಕದ್ದು ಮತ್ತು ಆತನು ಯಾವ ವಾಸದ ಮನೆಯ ಹೊರಬಾಗಿಲು ತೆರೆದಿರುತ್ತದೋ ಅಂಥ ವಾಸದ ಮನೆಯೊಳಗೆ ಪ್ರವೇಶ ಮಾಡಬಹುದು ಮತ್ತು ಅಂಥ ವಾಸದ ಮನೆಯೊಳಗಿನ ಯಾವುದೇ ಕೊಠಡಿಯ ಬಾಗಿಲನ್ನು ಮುರಿದು ತೆಗೆಯಬಹುದು. ಪರಂತು ಇದರಲ್ಲಿ ಇಲ್ಲಿ ಇನ್ನು ಮುಂದೆ ಉಪಬಂಧಿಸಿದುದರ ಹೊರತಾಗಿ ಜನಾನ ಅಥವಾ ಮಹಿಳೆಯರ ವಾಸದ ಉಪಯೋಗಕ್ಕೆ ಬಿಡಲಾದ ಕೋಣೆಯ ಬಾಗಿಲನ್ನು ಮುರಿದು ತೆಗೆಯಲು ಅಥವಾ ಪ್ರವೇಶಿಸಲು ಸದರಿ ಅಧಿಕಾರಿಗೆ ನ್ಯಾಯಸಮ್ಮತವಾದ ಅಧಿಕಾರವು ಇರತಕ್ಕದ್ದಲ್ಲ. ಕಲಂ 15(ಎಚ್). ಯಾವ ವಾಸದ ಮನೆಯ ಹೊರಬಾಗಿಲು ಮುಚ್ಚಲ್ಪಟ್ಟಿರುತ್ತದೋ ಆ ವಾಸದ ಮನೆಯೊಳಗೆ ಅಥವಾ ವಾಸದ ಮನೆಯೊಳಗೆ ಮಹಿಳೆಯರ ವಾಸಕ್ಕೆ ಬಿಡಲಾದ ಹಾಗೂ ಪದ್ಧತಿ ಅಥವಾ ರೂಢಿಗತವಾದ ಖಾಸಗಿ ಸ್ಥಳಗಳೆಂದು ಪರಿಗಣಿಸಲಾದ ಯಾವುದೇ ಕೊಠಡಿಯೊಳಗೆ ತೀರ್ಪುವಣಿಯ ಸ್ವತ್ತು ಇರುವುದೆಂದು ನಂಬಲು ಮಾರಾಟ ಅಧಿಕಾರಿಗೆ ಕಾರಣವಿದ್ದಲ್ಲಿ ಸದರಿ ಮಾರಾಟ ಅಧಿಕಾರಿಯು ಅತ್ಯಂತ ಸಮೀಪದ ಪೊಲೀಸ್ ಠಾಣೆಯ ಪ್ರಭಾರದಲ್ಲಿರುವ ಅಧಿಕಾರಿಗೆ ವಾಸ್ತವಿಕ ಸಂಗತಿಗಳನ್ನು ತಿಳಿಸಿ ಮನವಿಯನ್ನು ಸಲ್ಲಿಸತಕ್ಕದ್ದು. ಅಂಥ ಮನವಿಯನ್ನು ಸಲ್ಲಿಸಿದ ಮೇಲೆ ಸದರಿ ಪೊಲೀಸ್ ಠಾಣೆಯ ಪ್ರಭಾರದಲ್ಲಿರುವ ಅಧಿಕಾರಿಯು ಒಬ್ಬ ಪೊಲೀಸ್ ಅಧಿಕಾರಿಯನ್ನು ಸದರಿ ಸ್ಥಳಕ್ಕೆ ಕಳುಹಿಸತಕ್ಕದ್ದು ಮತ್ತು ಆತನ ಸಮಕ್ಷಮದಲ್ಲಿ ಅಂತಹ ವಾಸದ ಮನೆಯ ಹೊರಬಾಗಿಲನ್ನು ಜನಾನವನ್ನು ಹೊರತುಪಡಿಸಿ ಮನೆ ಒಳಗಿನ ಯಾವುದೇ ಕೊಠಡಿಯ ಬಾಗಿಲನ್ನು ಮುರಿದು ತೆಗೆಯಬಹುದು. ಅಲ್ಲದೆ ಮಾರಾಟ ಅಧಿಕಾರಿಯು ಪೊಲೀಸ್ ಅಧಿಕಾರಿಯ ಸಮಕ್ಷಮದಲ್ಲಿ ಜನಾನದೊಳಗಿನ ಮಹಿಳೆಯರನ್ನು ಅವರು ತಮ್ಮ ಪದ್ಧತಿಯಂತೆ ಅಥವಾ ರೂಢಿಯಂತೆ ಹೊರಗೆ ಕಾಣಿಸಿಕೊಳ್ಳಲಾಗದಿದ್ದ ಸಂದರ್ಭದಲ್ಲಿ ಅವರನ್ನು ಸ್ಥಳಾಂತರಿಸುವುದಕ್ಕೆ ಸೂಕ್ತ ವ್ಯವಸ್ಥೆ ಒದಗಿಸಿ ಸ್ಥಳಾಂತರಿಸಿದ ತರುವಾಯ ತೀರ್ಪುವಣಿಯ ಸ್ವತ್ತುಗಳು ಯಾವುದಾದರೂ ಸದರಿ ಸ್ಥಳದಲ್ಲಿ ಇದ್ದರೆ ಸದರಿ ಸ್ವತ್ತುಗಳನ್ನು ಜಪ್ತಿ ಮಾಡಲು ಜನಾನ ಕೊಠಡಿಗಳೊಳಗೆ ಪ್ರವೇಶ ಮಾಡಬಹುದು. ಆದರೆ ಇಂಥ ಸ್ವತ್ತು ಪತ್ತೆಯಾದ ಕೂಡಲೇ ಅಂತಹ ಕೊಠಡಿಗಳಿಂದ ಅದನ್ನು ಸ್ಥಳಾಂತರಿಸತಕ್ಕದ್ದು ಮತ್ತು ಆ ತರುವಾಯ ಮೊದಲಿನಿಂತೆ ಆ ಕೋಣೆಗಳನ್ನು ವಾಸಕ್ಕಾಗಿ ಬಳಸಿಕೊಳ್ಳಲು ಅವಕಾಶ ಮಾಡಿಕೊಡತಕ್ಕದ್ದು. ಕಲಂ 15(ಐ). ಮಾರಾಟ ಅಧಿಕಾರಿಯು ಮಾರಾಟದ ದಿನಕ್ಕೆ ಮುಂಚಿನ ದಿನ ಮತ್ತು ಮಾರಾಟದ ದಿನ ತೀರ್ಪುವಣಿಯು ವಾಸಿಸುವ ಗ್ರಾಮದಲ್ಲಿ ಮತ್ತು ಮಾರಾಟಕ್ಕೆ ಸೂಕ್ತ ಪ್ರಚಾರ ಮಾಡಲು ಅವಶ್ಯವೆಂದು ವಸೂಲಿ ಅಧಿಕಾರಿಯು ಪರಿಗಣಿಸುವಂತಹ ಸ್ಥಳದಲ್ಲಿ ಅಥವಾ ಸ್ಥಳಗಳಲ್ಲಿ ಉದ್ದೇಶಿತ ಮಾರಾಟದ ಸಮಯ ಮತ್ತು ಸ್ಥಳದ ಬಗ್ಗೆ ಡಂಗುರ ಸಾರುವ ಮೂಲಕ ಘೋಷಣೆ ಮಾಡಿಸತಕ್ಕದ್ದು. ಎ ಖಂಡದಲ್ಲಿ ನಿಯಮಿಸಲಾದ ರೀತಿಯಲ್ಲಿ ಮಾರಾಟದ ನೋಟಿಸನ್ನು ನಮೂನೆ 6ರಲ್ಲಿ ತಯಾರಿಸತಕ್ಕದ್ದು ಹಾಗೂ ಅದನ್ನು ಜಾರಿ ಮಾಡಿದ ಅಥವಾ ಅದನ್ನು ಅಂಟಿಸಿದ ದಿನಾಂಕದಿಂದ 15 ದಿನಗಳ ಅವಧಿ ಮುಕ್ತಾಯವಾಗುವವರೆಗೆ ಯಾವುದೇ ಮಾರಾಟವು ನಡೆಯತಕ್ಕದ್ದಲ್ಲ. ಪರಂತು ವಶಪಡಿಸಿಕೊಳ್ಳಲ್ಪಟ್ಟ ಸ್ವತ್ತು ಶೀಘ್ರವಾಗಿ ಮತ್ತು ಸ್ವಾಭಾವಿಕವಾಗಿ ನಾಶವಾಗುವಂಥದ್ದಾಗಿದ್ದರೆ ಅಥವಾ ಅದನ್ನು ವಶದಲ್ಲಿಟ್ಟುಕೊಳ್ಳುವ ವೆಚ್ಚವು ಅದರ ಮೌಲ್ಯಕ್ಕಿಂತ ಅಧಿಕವಾಗುವ ಸಂಭವವಿರುವಲ್ಲಿ ಸದರಿ ಮೊತ್ತವು ಮುಂಚೆಯೇ ಸಂದಾಯವಾದ ಹೊರತು ಮಾರಾಟಾಧಿಕಾರಿಯು 15 ದಿನಗಳ ಅವಧಿಯು ಮುಕ್ತಾಯವಾಗುವ ಮೊದಲೇ ಯಾವುದೇ ಸಮಯದಲ್ಲಿ ಅದನ್ನು ಮಾರಾಟ ಮಾಡಬಹುದು.
ಕಲಂ 15(ಜೆ) ಗೊತ್ತುಪಡಿಸಿದ ಸಮಯದಲ್ಲಿ ಮಾರಾಟ ಅಧಿಕಾರಿಯು ಯುಕ್ತವೆಂದು ಪರಿಗಣಿಸಬಹುದಾದಂತೆ ಸ್ವತ್ತನ್ನು ಒಂದು ಅಥವಾ ಅಧಿಕ ಲಾಟುಗಳಲ್ಲಿ ಮಾರಾಟಕ್ಕೆ ಇಡಬಹುದು ಮತ್ತು ಅತ್ಯಂತ ಹೆಚ್ಚು ಬೆಲೆಗೆ ಹರಾಜು ಕೂಗಿದವನಿಗೆ ಅದನ್ನು ಮಾರಾಟ ಮಾಡತಕ್ಕದ್ದು. ಪರಂತು ಮಾರಾಟದ ಬೆಲೆಯು ಬಹಳ ಕಡಿಮೆ ಎಂದು ಕಂಡುಬಂದಲ್ಲಿ ಅಥವಾ ಇತರ ಕಾರಣಗಳಿಗಾಗಿ ಅತ್ಯಂತ ಹೆಚ್ಚು ಬೆಲೆಗೆ ಕೂಗಲಾದ ಬಿಡ್ಡನ್ನು ನಿರಾಕರಿಸಲು ಮಾರಾಟ ಅಧಿಕಾರಿಗೆ ಅವಕಾಶ ಇರತಕ್ಕದ್ದು. ಆ ಸ್ವತ್ತನ್ನು ಬಾಕಿಯಿರುವ ಮೊಬಲಗಿಗಿಂತ ಹೆಚ್ಚಿನ ಮೊಬಲಗಿಗೆ ಮಾರಾಟ ಮಾಡಿದಲ್ಲಿ ಬಡ್ಡಿ ಮತ್ತು ಕಾನೂನು ಸಮ್ಮತ ವೆಚ್ಚ ಹಾಗೂ ಇತರ ಖರ್ಚುಗಳನ್ನು ವಜಾ ಹಾಕಿದ ನಂತರ ಉಳಿದ ಹೆಚ್ಚಿಗೆಯ ಮೊತ್ತವನ್ನು ತೀರ್ಪುವಣಿಗೆ ಪಾವತಿ ಮಾಡತಕ್ಕದ್ದು. ಮತ್ತು ಪರಂತು ವಸೂಲಿ ಅಧಿಕಾರಿಯಾಗಲಿ ಅಥವಾ ಮಾರಾಟ ಅಧಿಕಾರಿಯಾಗಲಿ ತನ್ನ ವಿವೇಚನಾನುಸಾರ ಮುಂದೂಡಿಕೆಯ ಬಗ್ಗೆ ಕಾರಣಗಳನ್ನು ದಾಖಲಿಸಿ ಒಂದು ಗೊತ್ತಾದ ದಿನ ಮತ್ತು ಸಮಯಕ್ಕೆ ಮಾರಾಟವನ್ನು ಮುಂದೂಡುವ ಅಧಿಕಾರ ಹೊಂದಿರತಕ್ಕದ್ದು. ಮಾರಾಟವನ್ನು 7 ದಿನಗಳನ್ನು ಮೀರಿದ ಅವಧಿಗೆ ಹಾಗೆ ಮುಂದೂಡಿದಲ್ಲಿ ತೀರ್ಪುವಣಿಯು ಹಾಗೆ ಮುಂದೂಡಲು ಲಿಖಿತ ಅನುಮತಿ ಕೊಟ್ಟ ಹೊರತು ಖಂಡದ ಮೇರೆಗೆ ಒಂದು ಹೊಸ ಘೋಷಣೆಯನ್ನು ಮಾಡತಕ್ಕದ್ದು. ಕಲಂ 15(ಕೆ) ಮಾರಾಟದ ವೇಳೆಯಲ್ಲಿ ಅಥವಾ ಮಾರಾಟ ಮಾಡುವ ಅಧಿಕಾರಿಯು ಗೊತ್ತುಪಡಿಸಿದಂತೆ ಆ ತರುವಾಯ ಆದಷ್ಟು ಬೇಗನೆ ನಗದು ರೂಪದಲ್ಲಿ ಸ್ವತ್ತಿನ ಹಣವನ್ನು ಸಂದಾಯ ಮಾಡತಕ್ಕದ್ದು. ಖರೀದಿದಾರನು ಪೂರ್ಣ ಹಣವನ್ನು ಸಂದಾಯ ಮಾಡುವವರೆಗೆ ಸ್ವತ್ತಿನ ಯಾವುದೇ ಭಾಗವನ್ನು ತೆಗೆದುಕೊಂಡು ಹೋಗಲು ಅನುಮತಿಸತಕ್ಕದ್ದಲ್ಲ. ಖರೀದಿದಾರನು ಖರೀದಿ ಹಣವನ್ನು ಸಂದಾಯ ಮಾಡಲು ತಪ್ಪಿದಲ್ಲಿ ಸದರಿ ಸ್ವತ್ತನ್ನು ಪುನಃ ಮಾರಾಟ ಮಾಡತಕ್ಕದ್ದು. ಕಲಂ 15(ಎಲ್) ಈ ನಿಯಮಗಳ ಮೇರೆಗೆ ಜಪ್ತಿ ಮಾಡಲಾದ ಯಾವುದೇ ಸ್ವತ್ತನ್ನು ಬಲವಂತವಾಗಿ ಅಥವಾ ಕಳ್ಳತನದಿಂದ ಯಾವೊಬ್ಬ ವ್ಯಕ್ತಿಯು ಸಾಗಿಸಿದ್ದಲ್ಲಿ ಮಾರಾಟ ಅಧಿಕಾರಿಯು ಅಂತಹ ಸ್ವತ್ತನ್ನು ಪುನಃ ಸ್ವಾಧೀನಕ್ಕೆ ಪಡೆಯಲು ಅಧಿಕಾರ ವ್ಯಾಪ್ತಿಯನ್ನು ಹೊಂದಿರುವ ಮ್ಯಾಜಿಸ್ಟ್ರೇಟರಿಗೆ ಅರ್ಜಿ ಸಲ್ಲಿಸಬಹುದು. ಅರ್ಜಿಯಲ್ಲಿ ಆಪಾದಿಸಲಾದ ಸಂಗತಿಗಳು ನಿಜವೆಂದು ಮ್ಯಾಜಿಸ್ಟ್ರೇಟರಿಗೆ ಮನದಟ್ಟಾದರೆ ಆತನು ಅಂಥ ಸ್ವತ್ತನ್ನು ಮಾರಾಟ ಅಧಿಕಾರಿಯ ವಶಕ್ಕೆ ಪುನಃ ಒಪ್ಪಿಸುವಂತೆ ಕೂಡಲೇ ಆದೇಶ ನೀಡಬಹುದು. ಕಲಂ 15(ಎನ್) ಮಾರಾಟಕ್ಕೆ ಮುಂಚೆ ತೀರ್ಪುವಣಿಯಾಗಲಿ ಅಥವಾ ಆತನ ಪರವಾಗಿ ಕಾರ್ಯನಿರ್ವಹಿಸುವ ಯಾವೊಬ್ಬ ವ್ಯಕ್ತಿಯಾಗಲಿ ಅಥವಾ ಜಪ್ತಿ ಮಾಡಲಾದ ಸ್ವತ್ತಿನಲ್ಲಿ ಹಿತಾಸಕ್ತಿಯನ್ನು ಕ್ಲೇಮು ಮಾಡುವ ಯಾವೊಬ್ಬ ವ್ಯಕ್ತಿಯಾಗಲಿ ಸದರಿ ಸ್ವತ್ತನ್ನು ಜಪ್ತಿ ಮಾಡುವಲ್ಲಿ ತಗುಲಿದ ಭತ್ಯೆ, ಇತರ ಖರ್ಚುಗಳು ಮತ್ತು ಬಡ್ಡಿ ಸಹಿತ ಬಾಕಿಯಿರುವ ಸಂಪೂರ್ಣ ಮೊತ್ತವನ್ನು ಸಂದಾಯ ಮಾಡಿದಲ್ಲಿ ಮಾರಾಟ ಅಧಿಕಾರಿಯು ಜಪ್ತಿಯ ಆದೇಶವನ್ನು ರದ್ದು ಮಾಡತಕ್ಕದ್ದು ಮತ್ತು ಸದರಿ ಸ್ವತ್ತನ್ನು ಕೂಡಲೇ ಬಿಡುಗಡೆ ಮಾಡತಕ್ಕದ್ದು. ಕಲಂ 15(ಎನ್) ಸಿವಿಲ್ ಪ್ರಕ್ರಿಯಾ ಸಂಹಿತೆ 1985ನೇ ಅಧಿನಿಯಮ 60ನೇ ಪ್ರಕರಣದ ಅಡಿಯಲ್ಲಿ ಜಪ್ತಿಯಿಂದ ವಿನಾಯಿತಿ ಪಡೆದಿರುವ ಚರಸ್ವತ್ತುಗಳನ್ನು ಈ ನಿಯಮಗಳ ಮೇರೆಗೆ ಜಪ್ತಿ ಅಥವಾ ಮಾರಾಟ ಮಾಡತಕ್ಕದ್ದಲ್ಲ. ತರಬೇತಿ ವಿಷಯಕ್ಕೆ ವಿರಾಮ. ನಾಳೆ ಅಧ್ಯಾಯ 7 ಅವಾರ್ಡು, ಡಿಕ್ರಿ, ಆದೇಶ ಮತ್ತು ತೀರ್ಮಾನಗಳ ಜಾರಿ. ಕಲಂ 16 ಇತರ ಚರ ಆಸ್ತಿಗಳ ಜಪ್ತಿ ಮುಂದುವರಿಯಲಿದೆ. ವಿಕಾಸ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಹಾಗೂ ವಿಕಾಸ ಶಿಕ್ಷಣ ಸೌಹಾರ್ದ ಸಹಕಾರಿ ನಿಯಮಿತ ಹೊಸಪೇಟೆ ಇವರ ನೇತೃತ್ವದಲ್ಲಿ ತರಬೇತಿ ಸರಣಿಗಳು